ಹ್ಞೂ ಫ್ರೀಸ್ ಹೇಳ್ತಾ ಇದ್ರಿ ನೋಡ ದೂರ ಏನಿಲ್ಲ, ನೋಡೋಣ ತಗೊಳ್ಳಿ, ನೋಡೋಣ ತಗೊಳ್ಳಿ. ಐ ಥಿಂಕ್ ವಿ ಆರ್ ಗೆಟಿಂಗ್ ದಿ ಲೈವ್ ಫುಟೇಜಸ್, ಲೈವ್ ವಿಷುವಲ್ಸ್. ಇಲ್ರಿ, ಆಮೇಲೆ ಇಲ್ಲಿ ಕಾಣಿಸಿಲ್ಲ ಅಂದ್ರೆ ಏನು ರೀ, ಏನು ತೊಂದರೆ ಇಲ್ಲರಿ. ಓಕೆ, ಡಿ ಕೆ ಸುರೇಶ್ ಅವರು ಬಂದಿಳಿದಿದ್ದಾರೆ. ಇವತ್ತೇನು ಸಾಕಷ್ಟು ಆರೋಪಗಳಿದೆ, ಅದನ್ನು ಎದುರಿಸಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಅವರು SIT ಮುಂದೆ ಹಾಜರಾಗ್ತಾರೆ ಅಂತ ಕಾಣಿಸುತ್ತೆ. ರಾಜಕೀಯ ಷಡ್ಯಂತ್ರ ಇದು ನನ್ನ ಮೇಲೆ ಆಗ್ತಿರೋದು ಅಂತ ಹೇಳಿ ಇದ್ರ ಬಗ್ಗೆ ಅವರೇ ಉತ್ತರ ಹೇಳ್ತಾರೆ. ಜನ, ಇಡೀ ರಾಷ್ಟ್ರದ ಜನ ನೋಡಿದ್ದಾರೆ ಏನು ಎತ್ತ ಅಂತ ಹೇಳಿ. ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. 33 ದಿನ ಆದ್ಮೇಲೆ ಈಗ ಬರ್ತಿರುವಂತದ್ದು ನೋಡಿದ್ರೆ ಎಲ್ಲ ಸಾಕ್ಷಿಗಳು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ, ತನಿಖೆ ಆದಮೇಲೆ ಏನು ಅಂತ ನೋಡೋಣ. ಥ್ಯಾಂಕ್ ಯು. ये कौन है? DK सुरेश है सर. ये कौन? उनके PA क्या? ಫ್ರೀಸ್ ಹೇಳ್ತಾ ಇದ್ರಿ ನೋಡ ದೂರ ಏನಿಲ್ಲ, ನೋಡೋಣ ತಗೊಳ್ಳಿ. ಐ ಥಿಂಕ್ ವಿ ಆರ್ ಗೆಟಿಂಗ್ ದಿ ಲೈವ್ ಫುಟೇಜಸ್, ಲೈವ್ ವಿಷುವಲ್ಸ್. ಇಲ್ರಿ, ಆಮೇಲೆ ಇಲ್ಲಿ ಕಾಣಿಸಿಲ್ಲ ಅಂದ್ರೆ ಏನು ರೀ, ಏನು ತೊಂದರೆ ಇಲ್ಲರಿ. ಓಕೆ, ಡಿ ಕೆ ಸುರೇಶ್ ಅವರು ಬಂದಿಳಿದಿದ್ದಾರೆ. ಇವತ್ತೇನು ಸಾಕಷ್ಟು ಆರೋಪಗಳಿದೆ, ಅದನ್ನು ಎದುರಿಸಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಅವರು SIT ಮುಂದೆ ಹಾಜರಾಗ್ತಾರೆ ಅಂತ ಕಾಣಿಸುತ್ತೆ. ವಿಡಿಯೋ ಮಾಡಿದ್ರು ಸರ್, ಇದೆಲ್ಲ ರಾಜಕೀಯ ಷಡ್ಯಂತ್ರ ಇದು ನನ್ನ ಮೇಲೆ ಆಗ್ತಿರೋದು ಅಂತ ಹೇಳಿ. ಇದ್ರ ಬಗ್ಗೆ ಅವರೇ ಉತ್ತರ ಹೇಳ್ತಾರೆ. ಜನ, ಇಡೀ ರಾಷ್ಟ್ರದ ಜನ ನೋಡಿದ್ದಾರೆ ಏನು ಎತ್ತ ಅಂತ ಹೇಳಿ. ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. 33 ದಿನ ಆದ್ಮೇಲೆ ಈಗ ಬರ್ತಿರುವಂತದ್ದು ನೋಡಿದ್ರೆ ಎಲ್ಲ ಸಾಕ್ಷಿಗಳು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ, ತನಿಖೆ ಆದಮೇಲೆ ಏನು ಅಂತ ನೋಡೋಣ. ಥ್ಯಾಂಕ್ ಯು. ये कौन है? DK सुरेश है सर. ये कौन? उनके PA क्या? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.